ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಪೋಸ್ಟ್ ಆಫೀಸ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋ ಏನಪ್ಪಾ ಅಂದ್ರೆ GDS ಪ್ರಮೋಷನ್ ಸ್ಟ್ರಕ್ಚರ್ ಬಗ್ಗೆ ನೋಡೋಣ. ಸೊ ಎಲ್ಲರೂ GDS ಆಗಿ ಜಾಯ್ನ್ ಆಗ್ಬೇಕಾದ್ರೆ ಒಂದು ಓಪನ್ ಇಟ್ಕೊಂಡು ಜಾಯ್ನ್ ಆಗ್ತಾರೆ. ಸೊ 3 years GDS ಆಗಿ ಸರ್ವಿಸ್ ಮುಗಿಸಿ MTS ಆಗಿ ಜಾಯ್ನ್ ಆಗ್ಬೇಕಂದು. ಸೊ ಅದು ಪ್ರೊಸೆಸ್ ಏನೇನಿದೆ ಅಂತ ಈ ವಿಡಿಯೋದಲ್ಲಿ ನಾವು GDS ಪ್ರಮೋಷನ್ ಸ್ಟ್ರಕ್ಚರ್ ನಲ್ಲಿ ನೋಡೋಣ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಫಸ್ಟ್ಲಿ GDS ಟು MTS ನೋಡೋಣ. GDS ಟು MTS ಎಕ್ಸಾಮ್ ಬರಲಿಕ್ಕೆ 3 years ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು. 3 year. ಆಮೇಲೆ GDS ಟು ಪೋಸ್ಟ್ಮ್ಯಾನ್ ಎಕ್ಸಾಮ್ ಬರಲಿಕ್ಕೆ 5 years ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು. ದೆನ್ MTS ಟು PA ಅಥವಾ SA ಎಕ್ಸಾಮ್ ಬರಲಿಕ್ಕೆ 5 year ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು. ಆಮೇಲೆ ಪೋಸ್ಟ್ಮ್ಯಾನ್ ಟು PA ಅಥವಾ SA ಎಕ್ಸಾಮ್ ಬರಲಿಕ್ಕೆ 3 years ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು. ಸೊ GDS ಟು PA ಎಕ್ಸಾಮ್ ಬರಲಿಕ್ಕೆ 2 ಕ್ಯಾಟಗರಿ ಇದ್ದಾವೆ. ಫಸ್ಟು 5 year ಸರ್ವಿಸ್ ಕಂಪ್ಲೀಟ್ ಮಾಡಿರಬೇಕು GDS ಟು PA ಎಕ್ಸಾಮ್ ಬರಲಿಕ್ಕೆ. ನೆಕ್ಸ್ಟ್ ಕ್ಯಾಟಗರಿ GDS ಟು PA ಎಕ್ಸಾಮ್ ಬರಲಿಕ್ಕೆ 8 year ಸರ್ವಿಸ್ ಕಂಪ್ಲೀಟ್ ಮಾಡಿರಬೇಕು. ಇವ್ರು ಯಾರಂದರೆ GDS who have joined 7/6/2022. ಇದಕ್ಕಿಂತ ಮುಂಚೆ ಜಾಯ್ನ್ ಆದವರು 5 year ಸರ್ವಿಸ್ ಕಂಪ್ಲೀಟ್ ಮಾಡಿದರೆ PA ಎಕ್ಸಾಮ್ ಬರಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ಆಫ್ಟರ್ 7/6/2022 ಜಾಯ್ನ್ ಆದವರು 8 year ಸರ್ವಿಸ್ ಕಂಪ್ಲೀಟ್ ಮಾಡಬೇಕು ಅವರು PA ಎಕ್ಸಾಮ್ ಬರಲಿಕ್ಕೆ. ನೆಕ್ಸ್ಟು PA ಟು IP. PA ಟು IP 8 year ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು. PA ಆಗಿ IP ಎಕ್ಸಾಮ್ ಬರೀಬೇಕಂದ್ರೆ 8 year ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು. ಸೊ MTS ಇದ್ದವರು ಪೋಸ್ಟ್ಮ್ಯಾನ್ ಎಕ್ಸಾಮ್ ಬರಲಿಕ್ಕಂದ್ರೆ 3 year ಸರ್ವಿಸ್ ಕಂಪ್ಲೀಟ್ ಮಾಡಿರಬೇಕು MTSನಿಂದ ಪೋಸ್ಟ್ಮ್ಯಾನ್ಗೆ. ಸೊ ಇದು ಮೇಜರ್ ಆಗಿ ನಾವು ನೋಡಿದ್ವಿ. ಸೊ ನೆಕ್ಸ್ಟ್ ಇವಾಗ ಡೀಟೇಲ್ಡ್ ಆಗಿ 1 by 1 GDS ಮತ್ತು MTS ಪೋಸ್ಟ್ಮ್ಯಾನ್ PA ಎಲ್ಲದನ್ನು ಡೀಟೇಲ್ಡ್ ಆಗಿ ನೋಡೋಣ. GDS ಟು MTS ಆಗ್ತಾರೆ, MTS ಟು ಪೋಸ್ಟ್ಮ್ಯಾನ್, ಪೋಸ್ಟ್ಮ್ಯಾನ್ ಟು PA, PA ಟು IP ಟು ಸಬ್ ಡಿವಿಷನಲ್ ಹೆಡ್. ಇಷ್ಟೆಲ್ಲ ಹಿಂಗೆ ಕಂಟಿನ್ಯೂ ಆಗ್ತದೆ ಈಗ. ಸೊ ಸ್ಟಾರ್ಟಿಂಗ್ ನಾವು GDS ನೋಡೋಣ. GDS ಟು MTS ಎಕ್ಸಾಮ್ ಬರಲಿಕ್ಕೆ ಎಲಿಜಿಬಲು 3 year ಸರ್ವಿಸ್ ಕಂಪ್ಲೀಟ್ ಮಾಡಿರಬೇಕು ಆ್ಯಸ್ ಎ GDS ಟು ಪೋಸ್ಟ್ಮ್ಯಾನ್ ಎಕ್ಸಾಮ್ ಬರಲಿಕ್ಕೆ 5 year ಸರ್ವಿಸ್ ಕಂಪ್ಲೀಟ್ ಮಾಡಿರಬೇಕು. ದೆನ್ GDS ಟು PA ಎಕ್ಸಾಮ್ ಬರೀಬೇಕಂದ್ರೆ 2 ಕ್ಯಾಟಗರಿ ಇದ್ದಾವೆ ಇದರಲ್ಲಿ. ಫಸ್ಟು 5 year ಸರ್ವಿಸ್ ಕಂಪ್ಲೀಟ್ ಮಾಡಿರಬೇಕು ದ GDS ಹೂ ಹ್ಯಾವ್ ಜಾಯ್ನ್ ಬಿಫೋರ್ 17/6/2022. ಇದಕ್ಕಿಂತ ಮುಂಚೆ ಜಾಯ್ನ್ ಆದವರು 5 year ಸರ್ವಿಸ್ ಕಂಪ್ಲೀಟ್ ಮಾಡಿದರೆ PA ಎಕ್ಸಾಮ್ ಬರಲಿಕ್ಕೆ ಎಲಿಜಿಬಲ್ ಆಗ್ತಾರೆ. GDS ಟು PA 8 year ಸರ್ವಿಸ್ ಕಂಪ್ಲೀಟ್ ಮಾಡಿರಬೇಕು. ಯಾರಂದರೆ ಆಫ್ಟರ್ ಇದಾದ ನಂತರ ಯಾರು ಜಾಯ್ನ್ ಆಗಿದ್ದಿರಲ್ಲ 17/6/2022 ಅವರು 8 year ಸರ್ವಿಸನ್ನು ಕಂಪ್ಲೀಟ್ ಮಾಡಿದ ಮೇಲೆ PA ಎಕ್ಸಾಮ್ ಬರಲಿಕ್ಕೆ ಎಲಿಜಿಬಲ್ ಆಗ್ತೀರಿ. ನೆಕ್ಸ್ಟು MTS ಲೆವೆಲ್ 1. MTS ಎಕ್ಸಾಮ್ ಬಗ್ಗೆ ನೋಡೋಣ ಇವಾಗ. ಫಸ್ಟ್ MTS ಟು GDSಯಿಂದ MTS ಆಗಿದ್ದಾರೆ. ನೆಕ್ಸ್ಟ್ ಈಗ MTS ಟು ಪೋಸ್ಟ್ಮ್ಯಾನ್ ಎಕ್ಸಾಮ್ ಬರೀಬೇಕಂದ್ರೆ 3 years ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು. ಆಮೇಲೆ MTS ಎಕ್ಸಾಮ್ ಬರಲಿಕ್ಕೆ ಇದು ಪೋಸ್ಟ್ಮ್ಯಾನ್ ಎಕ್ಸಾಮ್ ಬರಲಿಕ್ಕೆ MTS ಪ್ಲಸ್ GDS ಎರಡೂ ಸೇರಿ 5 year ಸರ್ವಿಸ್ ನಿಮ್ಮದು ಕಂಪ್ಲೀಟ್ ಆಗಿತ್ತಂದರೆ ಪೋಸ್ಟ್ಮ್ಯಾನ್ ಎಕ್ಸಾಮ್ ಬರಲಿಕ್ಕೆ ನೀವು ಎಲಿಜಿಬಲ್ ಆಗ್ತೀರಿ. ನೆಕ್ಸ್ಟು MTS ಟು PA ಎಕ್ಸಾಮ್ ಬರೀಬೇಕಂದ್ರೆ 5 year ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು, ಅದು ಕ್ಯಾಟಗರಿ A. PA ಎಕ್ಸಾಮಲ್ಲಿ 3 ಟೈಪ್ ಬರ್ತವೆ. ಫಸ್ಟು ಕ್ಯಾಟಗರಿ A, ಸೆಕೆಂಡ್ ಕ್ಯಾಟಗರಿ B, ಥರ್ಡ್ ಕ್ಯಾಟಗರಿ C. ಕ್ಯಾಟಗರಿ A ಅಲ್ಲಿ ಬರಿಬೇಕಂದ್ರೆ ನೀವು MTS ಆಗಿ 5 year ಸರ್ವಿಸನ್ನು ಕಂಪ್ಲೀಟ್ ಮಾಡಿರಬೇಕು, ಅಂದಾಗ ನೀವು ಕ್ಯಾಟಗರಿ A ಅಲ್ಲಿ ಬರ್ತೀರಿ. ಸೊ ಇವಾಗ ಪೋಸ್ಟ್ಮ್ಯಾನ್ ಲೆವೆಲ್ 3 21,700 ಬೇಸಿಕ್ ಇರ್ತದೆ ಇರೋದು. ಸೊ ಪೋಸ್ಟ್ಮ್ಯಾನ್ ಎಕ್ಸಾಮ್ ಬರೆದವರು ನೆಕ್ಸ್ಟು ಅವ್ರದ್ದು ಪ್ರಮೋಷನ್ಸ್ ಏನೇನಿದೆ ಅಂತ ನೋಡೋಣ. ಎಜುಕೇಷನ್ 10th ಪಾಸು. ನೆಕ್ಸ್ಟು ಪೋಸ್ಟ್ಮ್ಯಾನ್ ಟು PA ಎಕ್ಸಾಮ್ ಬರೀಬೇಕಂದ್ರೆ 3 year ಸರ್ವಿಸ್ ಆಗಿರಬೇಕು ಅವ್ರದ್ದು, 3 year ಸರ್ವಿಸ್. ಕ್ಯಾಟಗರಿಯಲ್ಲಿ ಅವರು ಬರಬೇಕಂದ್ರೆ
3 ಇಯರ್ ಸರ್ವಿಸ್ ಕಂಪ್ಲೀಟ್ ಮಾಡಿರಬೇಕು. ದೆನ್ ಪೋಸ್ಟ್ಮ್ಯಾನ್ ಪ್ಲಸ್ MTS ಎರಡೂ ಸೇರಿ PA ಎಕ್ಸಾಮ್ ಬರೆದವ್ರಿಗೆ 5 ಇಯರ್ ಸರ್ವಿಸ್ ಕಂಪ್ಲೀಟ್ ಮಾಡಿದವ್ರಿಗೆ ಕೆಟಗರಿಯಲ್ಲಿ ಅವರು ಎಲಿಜಿಬಲ್ ಆಗ್ತಾರೆ. ಕೆಟಗರಿಯಲ್ಲಿ ಪೋಸ್ಟ್ಮ್ಯಾನ್ ಟು PA 3 ಇಯರ್ಸ್ ಸರ್ವಿಸು. ಪೋಸ್ಟ್ಮ್ಯಾನ್ ಇವಾಗ 1 ವರ್ಷ ಮಾಡಿ MTS 4 ವರ್ಷ ಮಾಡಿದ್ರು ಕೂಡ ಅವರು ಕೆಟಗರಿ ಎ ಯಲ್ಲಿ ಎಲಿಜಿಬಲ್ ಆಗ್ತಾರೆ. ಸೊ ಇದು ಸೆಕೆಂಡ್ ಪಾಯಿಂಟ್. ಅದು ಪೋಸ್ಟ್ಮ್ಯಾನ್ ಪ್ಲಸ್ MTS ಪ್ಲಸ್ GDS ಮೂರು ಸೇರಿ 5 ಇಯರ್ ಸರ್ವಿಸ್ ಕಂಪ್ಲೀಟ್ ಆಗಿದ್ರೆ ಕೆಟಗರಿ ಬಿ ಯಲ್ಲಿ ಬರ್ತೀರಾ. ಪೋಸ್ಟ್ಮ್ಯಾನ್ ಇವಾಗ GDS 3 ವರ್ಷ ಕೆಲಸ ಮಾಡಿ, ಪೋಸ್ಟ್ಮ್ಯಾನು 1 ವರ್ಷ, MTS 1 ವರ್ಷ, ಟೋಟಲ್ ಎಲ್ಲ ಸೇರಿ 5 ವರ್ಷ ವರ್ಕ್ ಆಗಿದ್ರೆ ಮೂರು ಸೇರಿ ಅವರು ಕೆಟಗರಿ ಬಿ ಯಲ್ಲಿ ಬರ್ತಾರೆ. ನೆಕ್ಸ್ಟು PA ಲೆವೆಲ್ 4 25,500 ಬೇಸಿಕ್ ಇರ್ತದೆ ಇವ್ರದ್ದು. ಮೊದಲು 12th ಆದವರು ಇದು PA ಎಕ್ಸಾಮ್ ಬರೀಬೇಕು 12th ಆದವರು ಎಲಿಜಿಬಲ್ ಇದ್ದರು. ಬಟ್ ಇವಾಗ ನಾವು ಡಿಗ್ರಿ ಮಾಡಿದ್ದಾರೆ. ಅದು ಯಾರು 17/6/22 ನಂತರ GDS ಆಗಿ ಜಾಯ್ನ್ ಆಗಿದ್ದೀರಲ್ಲ ಅವರಿಗೆ ಡಿಗ್ರಿನೂ ಎಲಿಜಿಬಿಲಿಟಿ ಇಟ್ಟಿದ್ದಾರೆ. ಮತ್ತು 8 ಇಯರ್ ಸರ್ವಿಸ್ ಕೂಡ ಕಂಪ್ಲೀಟ್ ಆಗಿರ್ಬೇಕು. ಎರಡು ಕ್ರೈಟೀರಿಯಾ PA ಎಕ್ಸಾಮ್ ಬರಲಿಕ್ಕೆ ಇದರಲ್ಲಿ ಬರ್ತದೆ. ಸೊ ನೆಕ್ಸ್ಟು PA ಟು IP ಎಕ್ಸಾಮ್ ಬರಲಿಕ್ಕೆ 8 ಇಯರ್ ಸರ್ವಿಸ್ ಕಂಪ್ಲೀಟ್ ಆಗಿರಬೇಕು. IPO ಲೆವೆಲ್ 7 ಇರ್ತದೆ. ಇದು 44,900 ಬೇಸಿಕ್ ಇರ್ತದೆ. ಇವರು IP-ದಿಂದ ಸಬ್ ಡಿವಿಷನಲ್ ಹೆಡ್ ಮತ್ತು ಇದಾಗಬೇಕಂದ್ರೆ 5 ಸರ್ವಿಸ್ ಆಗಿರಬೇಕು ಮತ್ತು ಕ್ವಾಲಿಫಿಕೇಷನ್ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು. ನೆಕ್ಸ್ಟ್ ಇವಾಗ ಫೈನಲ್ ಸಮರೈಸ್ ಅಂದರೆ ಟೋಟಲಿ ಇದು ವಿಡಿಯೋ ಕಂಪ್ಲೀಟ್ ಮಾಡಿದ್ದೀವಲ್ಲ, ಇದು ಫೈನಲ್ ಆಗಿ ನೋಡೋದಾದರೆ ಫಾರ್ PA ಎಕ್ಸಾಮ್ಗೆ 3 ಕೆಟಗರಿ ಇದಾವಂತ ನಾವು ಫಸ್ಟ್ ಹೇಳಿದೆ. ಸೊ ಅವ್ಯಾವ ಅಂದರೆ ಫಸ್ಟ್ ಕೆಟಗರಿ ಎ. ಕೆಟಗರಿ ಬಿ, ಕೆಟಗರಿ ಸಿ 3 ಕೆಟಗರಿ ಇದಾವೆ ಅದರಲ್ಲಿ. ಸೊ ಫಸ್ಟು MTS 5 ಇಯರ್. ಕೆಟಗರಿ ಎಲ್ಲಿ ಯಾರ್ಯಾರು ಬರ್ತಾರಂದರೆ MTS ಆಗಿ ವರ್ಕ್ ಮಾಡಿ 5 ಇಯರ್ ಸರ್ವಿಸ್ ಕಂಪ್ಲೀಟ್ ಮಾಡಿದವರು ಕೆಟಗರಿ ಎಲ್ಲಿ ಬರ್ತಾರೆ. ಮತ್ತು MTS ಆಗಿ 3 ಇಯರ್ ಸರ್ವಿಸ್ ಕಂಪ್ಲೀಟ್ ಮಾಡಿದವರು ಕೆಟಗರಿ ಎಲ್ಲಿ ಬರ್ತಾರೆ. ಕೆಟಗರಿ ಬಿ ಯಲ್ಲಿ ಪೋಸ್ಟ್ಮ್ಯಾನ್ ಪ್ಲಸ್ MTS ಎರಡೂ ಸೇರಿ 5 ಇಯರ್ ಸರ್ವಿಸ್ ಕಂಪ್ಲೀಟ್ ಮಾಡಿದವರು. ಅಲ್ಲಿ ಕೆಟಗರಿ ಸಿ ಯಲ್ಲಿ GDS 5 ಇಯರು 17/6/22 ಬಿಫೋರ್ ಯಾರು ಜಾಯ್ನ್ ಆಗಿದಾರಲ್ಲ ಅವ್ರು 5 ಇಯರ್ ಕಂಪ್ಲೀಟ್ ಮಾಡಿದವರು ಕೆಟಗರಿ ಸಿ. ಆಮೇಲೆ 8 ಇಯರ್ ಸರ್ವಿಸ್ ಕಂಪ್ಲೀಟ್ ಮಾಡಿದವರು ಕೆಟಗರಿ ಸಿ ಯಲ್ಲಿ ಬರ್ತಾರೆ. ಅದು 17/6/2022 ನಂತರ ಜಾಯ್ನ್ ಆದವರು 8 ಇಯರ್ಸ್ ಸರ್ವಿಸ್ ಕಂಪ್ಲೀಟ್ ಮಾಡಿರಬೇಕು. ಸೊ ಇದಾಗಿತ್ತು ಇವತ್ತಿನ GDS ಪ್ರಮೋಷನ್ ಸ್ಟ್ರಕ್ಚರ್ ಅಥವಾ ಪ್ರಮೋಷನ್ ಪ್ರೊಸೆಸ್ ಅಂತ ಅನ್ಬೋದು. ಸೊ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.